ವಿಡಿಯೋನಲ್ಲಿ ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಗಾದೆಯ ವಿಸ್ತರಣೆಯನ್ನು ನೋಡೋಣ. ಮೊದಲಿಗೆ ಪೀಠಿಕೆ. ಗಾದೆ ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ಚಿಕ್ಕ ವಾಕ್ಯದ ಗಾದೆಗಳಲ್ಲಿ ಅರ್ಥಪೂರ್ಣ ಸಂದೇಶ ಅಡಗಿರುತ್ತದೆ. ಪ್ರಸ್ತುತ ಗಾದೆ ಅಂದರೆ ನಾವು ವಿವರಣೆ ಕೊಡ್ತಿರ್ತಕ್ಕಂತಹ ಗಾದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಬನ್ನಿ ಈ ಗಾದೆಯ ವಿವರಣೆಯನ್ನು ನೋಡೋಣ. ಒಂದು ಗಿಡವನ್ನು ನೆಟ್ಟು ಹಾಗೆ ಬಿಟ್ಟರೆ ಅದು ಹೆಮ್ಮರವಾಗುತ್ತದೆ. ಹೆಮ್ಮರವಾದ ನಂತರ ಅದನ್ನು ಬಗ್ಗಿಸಲು ಸಾಧ್ಯವಿಲ್ಲ. ಬಗ್ಗಿಸಲು ಹೋದರೆ ಮುರಿಯುತ್ತದೆ. ಅದೇ ನಾವು ಚಿಕ್ಕ ಗಿಡವನ್ನು ನೆಟ್ಟ ನಂತರ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಬಾಗಿಸಿದರೆ ಅದೇ ರೀತಿಯಾಗಿ ಮರವಾಗುತ್ತದೆ. ಇದರಂತೆಯೇ ಮಕ್ಕಳು ಕೂಡ ಚಿಕ್ಕವರಿದ್ದಾಗಲೇ ಅವರ ತಪ್ಪುಗಳನ್ನು ತಿದ್ದಬೇಕು. ಒಳ್ಳೆಯ ಮಾರ್ಗದಲ್ಲಿ ಮುಂದುವರಿಯಲು ಹೇಳಬೇಕು. ಅವರು ತಪ್ಪು ಮಾಡಿದರೆಂದೂ ತಿಳಿದಿದ್ದರೂ ತಿದ್ದದೇ ಹೋದರೆ ಅವರು ಅದನ್ನೇ ಜೀವನದುದ್ದಕ್ಕೂ ಮುಂದುವರಿಸುತ್ತಾರೆ. ದೊಡ್ಡವರಾದ ಮೇಲೆ ನಾವು ಹೇಳಲು ಹೋದರೆ ಪ್ರಯೋಜನವಿಲ್ಲ. ಆದ್ದರಿಂದ ಚಿಕ್ಕ ಮಕ್ಕಳನ್ನು ಚಿಕ್ಕವರಿದ್ದಾಗಿನಿಂದಲೇ ಒಳ್ಳೆಯ ವಿಚಾರವನ್ನು ತಿಳಿಸಿಕೊಡಬೇಕು ಎಂಬುದು ಈ ಗಾದೆಯ ಅರ್ಥವಾಗಿದೆ.